ಸರ್ವಪಕ್ಷದ ಸಮಾವೇಶ ನನ್ನ ನೇತೃತ್ವದಲ್ಲೇ ನಡೀತದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬಟ್ ಅದು ಸಿದ್ದರಾಮಯ್ಯ ಸ್ವಾಭಿಮಾನ ಸಮಾವೇಶ ಅಂತ ಹೇಳಿ ಬಿಂಬಿತವಾಗ್ತಾ ಇದೆ. ಇಲ್ಲ, ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಅದು ಒಂದ್ ಕಡೆ ಮಾಡೋದಲ್ಲ, ಸುಮಾರು 3-4 ಕಡೆ ಮಾಡೋ ಸಾಧ್ಯತೆಗಳಿದೆ. ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಅದರಲ್ಲಿ ಎಲ್ಲಾ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಪಕ್ಷವನ್ನೇ ಓವರ್ಟೇಕ್ ಮಾಡ್ಕೊಂಡು ಹೊರಟಂಗಿದ್ದು ಕೆಲವು ಸಚಿವರುಗಳು ಸಿದ್ದರಾಮಯ್ಯ ಕೆಲವರು ಅವ್ರ ಹೇಳಿಕೆ ಕೊಡುವಾಗ ಅವರನ್ನ ಓಲೈಸ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ ಸರ್. ಕೆಪಿಸಿಸಿ ಹುದ್ದೆನೂ ಖಾಲಿ ಇಲ್ಲ, ಬೇರೆ ಹುದ್ದೆನೂ ಖಾಲಿ ಇಲ್ಲ. ಸುಮ್ಮನೆ ಒಬ್ಬೊಬ್ಬರ ಹೆಸರನ್ನ ಅವಾಗ ಹೇಳ್ತಾ ಇರ್ತಾರೆ. ನನ್ನನ್ನು ಖುಷಿ ಪಡಿಸೋಕೆ ಕೆಲವರು ಹೇಳ್ತಾರೆ, ಇನ್ನೊಬ್ರನ್ನ ಖುಷಿ ಪಡಿಸೋಕೆ ಇನ್ನೊಂದು ಹೇಳ್ತಾರೆ. ಸದ್ಯಕ್ಕೆ ಯಾವ ಹುದ್ದೆಗಳು ಖಾಲಿ ಇಲ್ಲ. ಪಕ್ಷಕ್ಕೆ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಮತ್ತೆ ಪೂರ್ಣ ಪ್ರಮಾಣದ. ಯಾರು ಹೇಳಿರೋದು? ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಅಂತ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು 2 ಹುದ್ದೆ ಬೇಡ ಅನ್ನೋ ಸಂದೇಶ. ನನಗೆ ಗೊತ್ತಿಲ್ಲ. ರಾಜಣ್ಣ ಅವರು ಬಹಳ ಹಿರಿಯ ನಾಯಕರು. ಅವರು ಸರ್ವ ಪಕ್ಷದ ನಾಯಕರಿಗಿನ್ನ ಹೆಚ್ಚು ಶಕ್ತಿ ಇರ್ತಕ್ಕಂಥವ್ರು. ಅವರ ನಾಯಕತ್ವದಲ್ಲಿ ಪಕ್ಷ ಇನ್ನ ಜಾಸ್ತಿ ಸಂಘಟನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಅವರು ದಳದವ್ರನ್ನ ಬಿಜೆಪಿಯವ್ರ ಜೊತೆ ಒಳ್ಳೆ ಸಖ್ಯ ಇಟ್ಕೊಂಡಿದ್ದಾರೆ. ಅನೇಕರನ್ನ ಕರ್ಕೊಬರ್ಬೋದು ಪಕ್ಷಕ್ಕೆ ಅಂತ ಕಾಣಿಸ್ತದೆ. ಹಾಗಾಗಿ ಪಕ್ಷದ ನೇತೃತ್ವವನ್ನು ವಹಿಸಲಿಕ್ಕೆ ತುಡಿತದಲ್ಲಿದ್ದಾರೆ. ಧಾರಾಳವಾಗಿ ಪಕ್ಷದ ಹೈಕಮಾಂಡ್ ಕೊಟ್ರೆ ನಾವೆಲ್ಲ ಸಂಪೂರ್ಣ ಸಹಕಾರವನ್ನ ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.